ನಮಸ್ಕಾರ ಸ್ನೇಹಿತರೆ. ಇವತ್ತು ಕ್ರಿಕೆಟ್ ಜಗತ್ತಿನಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ನೆರೆಹೊರೆಯ ದೇಶ ಪಾಕಿಸ್ತಾನದಿಂದ ಒಂದು ಅತಿ ದೊಡ್ಡ ಸುದ್ದಿ ಹೊರಬರ್ತಿದೆ. ಸುದ್ದಿ ಎನ್ನುವುದಕ್ಕಿಂತ ಇದೊಂದು ಆಘಾತಕಾರಿ ನಿರ್ಧಾರ ಎನ್ನಬಹುದು. ಇದೇ ತಿಂಗಳು T20 ವಿಶ್ವಕಪ್ ನಡೆಯಲಿದೆ. ಇಡೀ ಜಗತ್ತು ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಪಾಹಿ ಕಾಯ್ತಿದೆ. ಆದರೆ ಈಗ ಪಾಕಿಸ್ತಾನ ಒಂದು ದೊಡ್ಡ ಘೋಷಣೆ ಮಾಡಿದೆ. ಅದೇನೆಂದರೆ, ನಾವು ಭಾರತದ ವಿರುದ್ಧ ನಡೆಯುವ ಪಂದ್ಯಗಳನ್ನು ಬಹಿಷ್ಕರಿಸುತ್ತೇವೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಅವರು ಮೈದಾನಕ್ಕೆ ಇಳಿಯುವ ಮೊದಲೇ ಸೋಲೊಪ್ಪಿಕೊಂಡರಾ ಅಥವಾ ಇದೊಂದು ಹೊಸ ನಾಟಕವಾ? ನಿಮಗೆ ನೆನಪಿರಬಹುದು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿರುವ ಮೊಹ್ಸಿನ್ ನಖ್ವಿ. ಹೌದು, ಅದೇ ನಖ್ವಿ ಯಾರು ಏಷ್ಯಾ ಕಪ್ ಸಮಯದಲ್ಲಿ ಸೋತರು, ಟ್ರೋಫಿ ಕಳ್ಳ ಎಂಬ ಹೆಸರಿನಿಂದ ಕುಖ್ಯಾತರಾಗಿದ್ದರೋ ಅವರೇ ಈಗ ಈ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಅವರು ಹೇಳ್ತಿರುವ ಕಾರಣವೇನು ಗೊತ್ತಾ? ಬಾಂಗ್ಲಾದೇಶಕ್ಕೆ ಅನ್ಯಾಯವಾಗಿದೆ, ಹಾಗಾಗಿ ನಾವು ಭಾರತದ ವಿರುದ್ಧ ಆಡುವುದಿಲ್ಲ ಅಂತೆ. ಆದರೆ ಅಸಲಿ ವಿಷಯ ಬೇರೆಯೇ ಇದೆ. ಪಾಕಿಸ್ತಾನ ಭಯೋತ್ಪಾದನೆಯ ಕಾರ್ಖಾನೆಯನ್ನು ನಡೆಸುತ್ತದೆ ಎಂಬುದು ಜಗತ್ತಿಗೆ ಗೊತ್ತು. ಆದರೆ ಈಗ ಮೈದಾನದಲ್ಲಿ ಭಾರತವನ್ನು ಎದುರಿಸಲು ಭಯಪಡುತ್ತಿದೆ ಎಂಬುದು ಜಗತ್ತಿಗೆ ಸಾಬೀತಾಗುತ್ತಿದೆ. ವಿಶ್ವಕಪ್ ಇಷ್ಟು ಹತ್ತಿರದಲ್ಲಿದೆ. ಫೆಬ್ರವರಿ 15ಕ್ಕೆ ಪಂದ್ಯ ನಡೆಯಬೇಕಿತ್ತು. ಆದರೆ ಈಗ ಪಾಕಿಸ್ತಾನ ಈ ಹೊಸ ರಾಗ ಎಳೆಯುತ್ತಿದೆ. ಅಷ್ಟಕ್ಕೂ ಪಾಕಿಸ್ತಾನದ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ? ಇದನ್ನು ನೇರವಾಗಿ ಹೇಳಬೇಕೆಂದರೆ ಇದೊಂದು ಪಲಾಯನವಾದ. ಕುಸ್ತಿಯ ಅಖಾಡದಲ್ಲಿ ಒಬ್ಬ ಬಲಿಷ್ಠ ಪೈಲ್ವಾನ್ ಎದುರಿಗೆ ನಿಂತಾಗ ದುರ್ಬಲ ಪೈಲ್ವಾನ್ ಏನು ಮಾಡುತ್ತಾನೆ? ಪಂದ್ಯ ಆಡುವ ಮೊದಲೇ ರಿಂಗ್ನಿಂದ ಜಿಗಿದು ಓಡಿ ಹೋಗುತ್ತಾನೆ. ಪಾಕಿಸ್ತಾನ ಈಗ ಮಾಡುತ್ತಿರುವುದು ಇದನ್ನೇ. ನಾವಿತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧ ಭಾರತದ ಪ್ರದರ್ಶನವನ್ನು ನೋಡಿದ್ದೇವೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತದ ಆಟಗಾರರು ತೋರಿದ ಆರ್ಭಟವನ್ನು ನೋಡಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿದೆ. ಅವರಿಗೆ ಚೆನ್ನಾಗಿ ಗೊತ್ತಿದೆ, ವಿಶ್ವಕಪ್ನಲ್ಲಿ ಅವರು ಭಾರತದ ವಿರುದ್ಧ ಗೆಲ್ಲಲು ಸಾಧ್ಯವೇ ಇಲ್ಲ. ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಸೋತು ಮತ್ತಷ್ಟು ಮಾನ ಕಳೆದುಕೊಳ್ಳುವುದು ಬೇಡ. ಅದಕ್ಕಿಂತ ನಾವು ಬಹಿಷ್ಕರಿಸುತ್ತೇವೆ ಎಂದು ಹೇಳಿ ಮರ್ಯಾದೆ ಉಳಿಸಿಕೊಳ್ಳೋಣ ಎಂಬುದು ಅವರ ಲೆಕ್ಕಾಚಾರ. ಸ್ನೇಹಿತರೆ, ಇಲ್ಲಿ ತಮಾಷೆಯ ವಿಷಯ ನೋಡಿ. ಅವರು ಬಾಂಗ್ಲಾದೇಶದ ನೆಪ ಹೇಳ್ತಿದ್ದಾರೆ. ನಿಮಗೆ ಬಾಂಗ್ಲಾದೇಶದ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಇಡೀ ವಿಶ್ವಕಪ್ಪನ್ನೇ ಬಹಿಷ್ಕರಿಸಿ. ಕೇವಲ ಭಾರತದ ವಿರುದ್ಧದ ಪಂದ್ಯವನ್ನು ಮಾತ್ರ ಏಕೆ ಬಹಿಷ್ಕರಿಸುತ್ತಿದ್ದೀರಿ? ಮಿಕ್ಕ ಪಂದ್ಯಗಳನ್ನು ಆಡುತ್ತೀರಾ? ಇದು ಸ್ಪಷ್ಟವಾಗಿ ತೋರಿಸುತ್ತದೆ, ಇದು ಬಾಂಗ್ಲಾದೇಶದ ಮೇಲಿನ ಪ್ರೀತಿಯಲ್ಲ, ಇದು ಭಾರತದ ಮೇಲಿನ ಭಯ. ಪಾಕಿಸ್ತಾನದ ಪರಿಸ್ಥಿತಿ ಮೈದಾನದ ಹೊರಗೂ ಚೆನ್ನಾಗಿಲ್ಲ. ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿಯವರೇ ಹೇಳಿದ್ದಾರೆ, ನಾವು ವಿದೇಶಕ್ಕೆ ಹೋದರೆ ನಮಗೆ ತಲೆ ಎತ್ತಲು ಆಗುವುದಿಲ್ಲ. ಯಾಕೆಂದ್ರೆ ನಾವು ತಲೆಯಿಂದ ಕಾಲಿನ ಉಗುರಿನವರೆಗೂ ಸಾಲದಲ್ಲಿ ಮುಳುಗಿದ್ದೇವೆ. ಅಂತಹ ದೇಶಕ್ಕೆ ಭಾರತದ ಮುಂದೆ ನಿಂತು ಮಾತನಾಡುವ ನೈತಿಕ ಧೈರ್ಯ ಎಲ್ಲಿದೆ? ಒಂದು ವೇಳೆ ಪಾಕಿಸ್ತಾನ ನಿಜವಾಗಲೂ ಪಂದ್ಯಕ್ಕೆ ಬರದಿದ್ದರೆ ಏನಾಗುತ್ತದೆ? ಭಾರತಕ್ಕೆ ಹಬ್ಬವೇ ಸರಿ. ಇದನ್ನು ಕ್ರಿಕೆಟ್ ಭಾಷೆಯಲ್ಲಿ ವಾಕ್ ಓವರ್ ಎಂದು ಕರೆಯಲಾಗುತ್ತದೆ. ನಿಯಮದ ಪ್ರಕಾರ ಒಂದು ತಂಡ ಮೈದಾನಕ್ಕೆ ಬರದಿದ್ದರೆ ಎದುರಾಳಿ ತಂಡವನ್ನು ವಿಜೇತ ಎಂದು ಘೋಷಿಸಲಾಗುತ್ತದೆ. ಭಾರತಕ್ಕೆ ಯಾವುದೇ ಬೆವರು ಹರಿಸದೆ ಕಷ್ಟಪಡದೆ ಪೂರ್ಣ 2 ಪಾಯಿಂಟ್ ಸಿಗುತ್ತದೆ. ಗ್ರೂಪ್ ಎನಲ್ಲಿ ಭಾರತ ಅವಿರೋಧವಾಗಿ ಗೆದ್ದಂತಾಯಿತು. ಇದೊಂಥರ ಬಂಪರ್ ಲಾಟರಿ. ಈಗ ಅವರ ತಂಡದ ಕಥೆ ಕೇಳಿ. ನಮ್ಮ ಬಳಿ ಬಾಬರ್ ಆಜಂ ಇದ್ದಾರೆ, ರಿಜ್ವಾನ್ ಇದ್ದಾರೆ ಎಂದು ಅವರು ಕೊಚ್ಚಿಕೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ಈಗ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಅವರ ಸ್ಟಾರ್ ಆಟಗಾರ ರಿಜ್ವಾನ್ ಅವರನ್ನು ನಿಧಾನವಾಗಿ ಆಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಟೀಮ್ನಿಂದಲೇ ಹೊರಗಿಡಲಾಗಿದೆ. ಇವರನ್ನು ನಾವು ತೋಪುಗಳು ಎಂದುಕೊಂಡಿದ್ದೆವು, ಆದರೆ ಇವರು ದೀಪಾವಳಿಯ ಪಟಾಕಿಯೂ ಅಲ್ಲ. ಇನ್ನೊಂದೆಡೆ ನಮ್ಮ ಭಾರತ ತಂಡವನ್ನು ನೋಡಿ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಇಶಾನ್ ಕಿಶನ್ ಅಂತಹ ಯುವ ಆಟಗಾರರೊಂದಿಗೆ ನಮ್ಮ ಟೀಮ್ ಬೆಂಕಿ ಅಂತಿದೆ. ಮೈದಾನಕ್ಕೆ ಇಳಿದರೆ ಎದುರಾಳಿಯನ್ನು ಚಿಂದಿ ಮಾಡುವುದು, ಇದೇ ನಮ್ಮ ಹುಡುಗರ ಮಂತ್ರ. ನಿಮಗೆ ಆ ಶಾಟ್ ನೆನಪಿರಬಹುದು. ವಿರಾಟ್ ಕೊಹ್ಲಿ ಹ್ಯಾರಿಸ್ ರೌಫ್ಗೆ ಹೊಡೆದ ಆ ಸಿಕ್ಸರ್. ಆ ಶಾಟ್ ಬಿದ್ದ ನಂತರವೇ ಪಾಕಿಸ್ತಾನದ ಪತನ ಶುರುವಾಯಿತು. ಅಂದೇ ಅವರಿಗೆ ಭಾರತದ ತಾಕತ್ತು ಏನು ಎಂದು ಗೊತ್ತಾಯಿತು. ಈಗ ವಿಶ್ವಕಪ್ಗಾಗಿ ಅವರು ತಂಡದಲ್ಲಿ 13 ಬದಲಾವಣೆಗಳನ್ನು ಮಾಡಿದ್ದಾರೆ. ಅಂದ್ರೆ ಅವರ ತಂಡದಲ್ಲಿ ಸ್ಥಿರತೆ ಇಲ್ಲ, ನಂಬಿಕೆ ಇಲ್ಲ ಮತ್ತು ಭಾರತವನ್ನು ಎದುರಿಸುವ ಧೈರ್ಯವಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಪಾಕಿಸ್ತಾನದ ಈ ನಿರ್ಧಾರದ ಹಿಂದೆ ಇರುವುದು ಸ್ಪಷ್ಟವಾದ ಗಾಬರಿ ಮತ್ತು ಭಯ. ಫೆಬ್ರವರಿ 15ಕ್ಕೆ ಪಂದ್ಯ ನಡೆಯುವುದು ಅನುಮಾನ. ಪಾಕಿಸ್ತಾನ ಮೈದಾನ ಬಿಟ್ಟು ಓಡಿ ಹೋಗಿದೆ. ಅವರು ಎಷ್ಟೇ ಕಾರಣಗಳನ್ನು ಕೊಟ್ಟರೂ ಜಗತ್ತಿಗೆ ಸತ್ಯ ತಿಳಿದಿದೆ. ಭಾರತದ ಎದುರು ನಿಲ್ಲಲು ಅವರಿಗೆ ತಾಕತ್ತಿಲ್ಲ. ವೀಕ್ಷಕರೇ, ಪಾಕಿಸ್ತಾನದ ಈ ನಿರ್ಧಾರದ ಬಗ್ಗೆ ನಿಮಗೇನನಿಸುತ್ತದೆ? ಅವರು ನಿಜವಾಗಲೂ ಬಾಂಗ್ಲಾದೇಶಕ್ಕಾಗಿ ಹೀಗೆ ಮಾಡುತ್ತಿದ್ದಾರಾ ಅಥವಾ ಭಾರತದ ಯುವ ಪಡೆಯನ್ನು ಎದುರಿಸಲು ಹೆದರಿ ಓಡಿ ಹೋಗುತ್ತಿದ್ದಾರಾ?
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಖಂಡಿತ ತಿಳಿಸಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.